these matters can be settled, there are several benefits. These are matters which are long pending, which have come from the Taluka court, which have gone up all the way to the Supreme Court and are pending there. It's be a big step in the right direction. These, that exactly the intention. Yes. ಇದು ಪ್ರಾಯಶಃ ನಮ್ಮ ಸಮಾಧಾನ ಸಮಾರೋಹ 2026 ಅಂತ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಇದು ಅಂದರೆ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಲೋಕ್ ಅದಾಲತ್. ನಾವು ವರ್ಷಕ್ಕೆ 4 ಲೋಕ್ ಅದಾಲತ್ಗಳನ್ನು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರದಾದ್ಯಂತ ಮಾಡ್ತೀವಿ. ಬಟ್ ಇದು ಸುಪ್ರೀಂ ಕೋರ್ಟಲ್ಲಿ ಏನು ಪೆಂಡಿಂಗ್ ಇರ್ತಾವಲ್ಲ ಕೇಸ್ಗಳು, ಆ ಪ್ರಕರಣಗಳು. ಫಾರ್ ಎಕ್ಸಾಂಪಲ್, ಈಗ ಬಳ್ಳಾರಿಯಿಂದ 2 ಪಾರ್ಟಿ ನಡುವೆ ಏನೋ ವ್ಯಾಜ್ಯ ಆಗಿ ಇಲ್ಲಿ ಮುಗೀತು, ನಂತರ ಹೈಕೋರ್ಟಿಗೆ ಹೋಯಿತು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅಂಥ ಪ್ರಕರಣಗಳಲ್ಲಿ ಪಾರ್ಟಿಗಳು ಅಲ್ಲಿ ಹೋಗಿ, ಇಬ್ಬರು ಅಲ್ಲಿ ಹೋಗಿ ಅಲ್ಲಿ ರಾಜಿ ಇದರಲ್ಲಿ ಭಾಗವಹಿಸಿ ರಾಜಿ ಸಂಧಾನ ಮಾಡಿಕೊಳ್ಳೋದು ಖರ್ಚು ಮತ್ತು ಆಮೇಲೆ ಸಮಯ ಕೂಡ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇಲ್ಲೇ ಇರ್ತಕ್ಕಂಥ ಪಾರ್ಟಿಗಳನ್ನು, ಫಾರ್ ಎಕ್ಸಾಂಪಲ್ ಇಬ್ಬರು ಬಳ್ಳಾರಿಯಲ್ಲಿದ್ದರೆ ಅವರಿಬ್ಬರು ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕರೆದುಬಿಟ್ಟು ಆಮೇಲೆ ಅವ್ರಿಗೆ ಟ್ರೈನ್ಡ್ ಮೀಡಿಯೇಟರ್ಸ್, ಮಧ್ಯಸ್ಥಿಕೆದಾರರು, ಅವ್ರ ನಡುವೆ ಕೂಡಿಸಿ, ಅವ್ರ ವಕೀಲರನ್ನು ಕೂಡಿಸಿ ಅವರ ಏನು ವ್ಯಾಜ್ಯ ಇದೆ ಅದಕ್ಕೆ ಪರಿಹಾರ ಒಂದು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇದೊಂದು ಬಹಳ ಮುಖ್ಯವಾದ, ಪ್ರಾಮುಖ್ಯವಾದ ಒಂದು ಲೋಕ ಅದಾಲತನ್ನು, ವಿಶೇಷ ಲೋಕ ಅದಾಲತನ್ನು ಸುಪ್ರೀಂ ಕೋರ್ಟ್ನಲ್ಲಿ 21, 22, 23 ಆಗಸ್ಟ್ 2026 ಹಮ್ಮಿಕೊಂಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿದೆ. ಈಗಾಗಲೇ ಇದು 21 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಈಗ ನಾ ಈಗಾಗಲೇ ಹೇಳಿದ ಹಾಗೆ ನಮ್ಮ ರಾಜ್ಯದಿಂದ ಸುಪ್ರೀಂ ಕೋರ್ಟ್ನಲ್ಲಿ 4328 ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನವರೇ ಗುರುತು ಮಾಡಿದ್ದಾರೆ. ಅವ್ರನ್ನ ಗುರುತಿಸಿ ಇವುಗಳಲ್ಲಿ ನಾವು ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಬಗೆಹರಿಸಬಹುದು ಅಂತ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಬಳ್ಳಾರಿಗೆ ಸಂಬಂಧಿಸಿದಂತೆ, ಬಳ್ಳಾರಿ DLS ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಸೇರಿ ಸುಮಾರು 109 ಪ್ರಕರಣಗಳನ್ನು ಗುರುತಿಸಿದ್ದಾರೆ. ನಮಗೆ ಲಿಸ್ಟ್ ಬಂದಿದೆ. ಅವುಗಳನ್ನು ಫಾರ್ ಎಕ್ಸಾಂಪಲ್ ಈಗ ನಾನು ಸಿರುಗುಪ್ಪದಲ್ಲಿರ್ತಾರೆ ಪಾರ್ಟಿಗಳು, ಅವ್ರಿಗೆಲ್ಲ ಇದು ಆಗಿರುತ್ತೆ, ಏನೋ ವ್ಯಾಜ್ಯ ಇರುತ್ತೆ, ಬಳ್ಳಾರಿ ಅಲ್ಲಿ ಇದು ಏನೋ ಒಬ್ಬರ ಪರವಾಗಿ ಆಗುತ್ತೆ, ನಂತರ ಬಳ್ಳಾರಿಗೆ ಬರ್ತಾರೆ, ಬಳ್ಳಾರಿಯಿಂದ ಹೈಕೋರ್ಟ್ಗೆ ಹೋಯಿತು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸೊ ಆ ಪ್ರಕರಣಗಳು ಈಗ ಸಿರುಗುಪ್ಪದಲ್ಲೇ ಇಬ್ಬರು ಪಾರ್ಟಿಗಳು ಇರೋದ್ರಿಂದ ಅವನು ಅಲ್ಲೇ ಒಂದು ತಾಲೂಕಾ ಲೀಗಲ್ ಸರ್ವಿಸ್ ಕಮಿಟಿ ಅಂತ ಸಿರುಗುಪ್ಪ ಕೋರ್ಟ್ನಲ್ಲಿ ಅವ್ರನ್ನ ಕರೆ ಮಾಡಿ ನೋಟಿಸ್ ಕೊಟ್ಟು ಅವ್ರನ್ನ ಕೂಡಿಸಿ ಮಧ್ಯಸ್ಥಿಕೆದಾರರ ಸಮಕ್ಷಮ, ನಾವೇನು ಹೇಳಿದಲ್ಲಿ ಈಗ ತರಬೇತಿ ಹೊಂದಿದಂಥ ಮಧ್ಯಸ್ಥಿಕೆದಾರರು ಅವರಿಬ್ಬರು ಪಾರ್ಟಿಗಳನ್ನ ಸಮಾಧಾನದ ಮೂಲಕ ಆಮೇಲೆ ಅವರಿಬ್ಬರು ಕೂಡ ಒಪ್ಪುಕೊಳ್ಳುವಂಥ ಒಂದು ರಾಜಿ ಸಂಧಾನವನ್ನು ಮಾಡ್ತಾರೆ ಅವರು. ಈಗ ಹೇಳಿದಾಗ ಸಿರುಗುಪ್ಪದಲ್ಲಿ ಯಾವುದೋ ಒಂದು ವಿಲೇಜಲ್ಲಿ ಇರಬಹುದು, ಅಂಥ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಪ್ರಕರಣಗಳನ್ನ ರಾಜಿ ಮಾಡಿಸ್ಕೊಳ್ಳೋದು ಬಹಳ ತ್ರಾಸದಾಯಕ, ಕಷ್ಟ. ಸೊ ಆ ನಿಟ್ಟಿನಲ್ಲಿ ಇದು ಮನೆ ಬಾಗಿಲಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಬಹಳ ಪ್ರಾಮುಖ್ಯವಾದ, ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆಯನ್ನು ಅಥವಾ ನಾವು ವಿಶೇಷ ಲೋಕ ಅದಾಲತನ್ನು ಸುಪ್ರೀಂ ಕೋರ್ಟ್ ಅವರು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ. ಆಮೇಲೆ ನಾವು ಕೇಸ್ಗಳನ್ನು ಸಾರ್ಟ್ಔಟ್ ಮಾಡಿ ಅವುಗಳನ್ನು ರಾಜಿ ಸಂಧಾನದ ಮುಖ ಅವ್ರನ್ನ ಕರೆಸಿ, ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಒಬ್ಬರು ಬಳ್ಳಾರಿಯಲ್ಲಿ ಇರ್ತಾರೆ ಪಾರ್ಟಿ, ಈಗ ಇನ್ನೊಬ್ರು ಏನೋ ಮುಂಬೈಯಲ್ಲಿ ವಾಸ ಇರ್ತಾರೆ ಇಷ್ಟು ದಿವಸದಲ್ಲಿ. ಸೊ ಅವುಗಳನ್ನು ನಾವು ಬಳ್ಳಾರಿಗೆ ಆ ಪಾರ್ಟಿ ಕರೆಸ್ತೀವಿ, ಅವರನ್ನು ಮುಂಬೈಯಲ್ಲಿರೋರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರನ್ನ ಕನೆಕ್ಟ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಮೀಡಿಯೇಟರ್ಸ್ ಇರ್ತಾರೆ, ಅವರು ಮಾತಾಡ್ತಾರೆ. ಹೀಗಾಗಿ ಎಲ್ಲೇ ಇದ್ರೂ ಕೂಡ ಇಬ್ಬರು ಪಾರ್ಟಿಗೂ ಒಂದೇ ಕಡೆ ಇರಬೇಕಂತನೂ ಇಲ್ಲ. ಒಬ್ಬೊಬ್ರು ಬೆಂಗಳೂರು, ಒಬ್ಬರು ಮುಂಬೈಯಲ್ಲಿದ್ದರೂ ಕೂಡ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಮಧ್ಯಸ್ಥಿಕೆದಾರ ಇರ್ತಾರೆ, ಅವರಿಬ್ಬರು ಅಲ್ಲಿ ಕನೆಕ್ಟ್ ಆಗಿಬಿಟ್ಟು ಆ ರೀತಿ ಕೂಡ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದೆಲ್ಲ ನಾವು ಯೂಸ್ ಮಾಡಿಕೊಂಡು ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಪ್ರಕರಣಗಳನ್ನ ಬೇಗ ಮುಗಿಸ್ಬೇಕು. ಈಗೇನಾಗುತ್ತೆ, ಈಗಾಗಲೇ ಸಾಹೇಬ್ರು ಹೇಳಿದರು ವಿಡಿಯೋ ಕಾನ್ಫರೆನ್ಸಲ್ಲಿ ತಾವು ನೋಡಿದಾಗೆ, ಈಗ ಒಬ್ಬ ಗೆದ್ದ ಒಬ್ಬ ಸೋತ ಕೋರ್ಟಿಂದ ಸಾಮಾನ್ಯವಾಗಿ ಜಜ್ಮೆಂಟ್ ಆದರೆ, ಬಟ್ ರಾಜಿ ಆದಾಗ ಮಧ್ಯಸ್ಥಿಕೆ ಮುಖಾಂತರ ಇರಲಿ, ಲೋಕ ಅದಾಲತ್ ಮುಖಾಂತರ ಇರಲಿ, ಅಂದರೆ ಇಬ್ಬರು ಗೆದ್ದ ಹಾಗೆ. ಈಗ ನಾ ಸೋತ್ನಲ್ಲ ಅವನ್ನ ನಾವು ಸುಪ್ರೀಂ ಕೋರ್ಟ್ವರೆಗೂ ಬಿಡೋದಿಲ್ಲ ಅನ್ನೋದು ನೀವು ನೋಡ್ತಾ ಇರ್ತೀರಿ. ಅಂದರೆ ಅದೊಂದು ಈಗೋ ಬಂದ್ಬಿಡುತ್ತೆ ಮನುಷ್ಯನಿಗೆ, ನನಗೇನೋ ಇನ್ಸಲ್ಟ್ ಆಯಿತು, ನಾ ಸೋತೆ ಅನ್ನೋದೊಂದು, ನಾನು ಏನು ಕಡಿಮೆ ಇಲ್ಲ ಅನ್ನೋದು, ಅದು ಸುಮ್ಮನೆ ಕಾಲಹರಣ ಮಾಡ್ತಾ. ಆಮೇಲೆ ಮಧ್ಯಸ್ಥಿಕೆಯಿಂದ ಏನು ಮೂಲ ಏನಿದೆ, ಮೂಲ ಒಂದನ್ನು ನಾವು ಸಾಮಾನ್ಯವಾಗಿ ನೋಡಿ, ಒಂದು ನದಿ ಹರಿಬೇಕಾದ್ರೆ ಒಂದು ಝರಿ ಇರುತ್ತೆ ಫಸ್ಟ್, ಅದಕ್ಕೆ ಅದೊಂದು ಕುಡ್ಕೊಂಡು ಇದೊಂದು ಕುಡ್ಕೊಂಡು ಸಣ್ಣ ಸಣ್ಣ ಝರಿ ಎಲ್ಲ ಕುಡ್ಕೊಂಡು ದೊಡ್ಡ ನದಿ ಆಗುತ್ತೆ. ಅದೇ ರೀತಿ ಕೂಡ ಒಂದು ಪ್ರಕರಣದ ಮೂಲ ಬಹಳ ಚಿಕ್ಕದಿರುತ್ತೆ, ಬಟ್ ಏನಾಗುತ್ತೆ, ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಏನೇನೋ ಕೇಳ್ಕೊಂಡು ದೊಡ್ಡ ವ್ಯಾಜ್ಯ ಮಾಡಿರ್ತಾರೆ. ಸೊ ಮಧ್ಯಸ್ಥಿಕೆ ಮುಖಾಂತರ ಆ ಮೂಲ ಏನಿದೆ ವ್ಯಾಜ್ಯದ ಅದನ್ನು ಕಂಡಿರ್ತಾರೆ ಬಹಳ ಚಿಕ್ಕದು. ಅದಕ್ಕೆ ಇಬ್ರು ಗೆದ್ದ ಹಾಗೆ, ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಿ. ಒಂದು ಪ್ರಕರಣ ರಾಜಿ ಆದರೆ ಇಬ್ರು ಗೆದ್ದ ಹಾಗೆ, ಆಮೇಲೆ ಪರಸ್ಪರ ಬಾಂಧವ್ಯ ಉಳಿಯುತ್ತೆ. ಈಗ ಒಬ್ಬ ಗೆದ್ದು ಒಬ್ಬ ಸೋತಂದ್ರೆ ವೈರತ್ವ ಹೆಚ್ಚಾಗುತ್ತೆ. ಎಷ್ಟೋ ಸಿವಿಲ್ ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಂತ್ಯ ಆಗಿವೆ, ಸಾವುಗಳು ಕೂಡ ನಡೀತೆ, ಯಾಕಂದ್ರೆ ಆಸ್ತಿ ಸಲುವಾಗಿಲ್ಲ, ನೀವು ನೋಡ್ತಾ ಇದ್ದೀರಿ. ಸೊ ಆ ನಿಟ್ಟಿನಲ್ಲಿ ಇಬ್ಬರು ಗೆದ್ದಾಗ ಏನಾಗುತ್ತೆ, ಬಾಂಧವ್ಯ. ಈಗ ನಾ ಸೋತಿನೇ ಅಂದಾಗ ಅವನಿಗೆ ಈಗೋ ಹರ್ಟ್ ಆಗುತ್ತೆ,
ಬಟ್ ನಾವು ಇಬ್ರು ಗೆದ್ವಪ್ಪ, ಇಬ್ರು ಒಂದು ಕೂತ್ಕೊಂಡು ಮಾತಾಡಿ ಅವರೇ ತೀರ್ಮಾನ ಮಾಡೋದು. ಮಧ್ಯಸ್ಥಿಕೆಲ್ಲಂತೂ ಪಾರ್ಟಿಗಳೇ ತೀರ್ಮಾನ ಮಾಡೋದು. ಮಧ್ಯಸ್ಥಿಕೆದಾರ ಅಂದ್ರೆ ಸುಮ್ಮನೆ ಅವ್ರಿಗೆ ದಾರಿಯನ್ನು ಹುಡುಕಿ ಕೊಡ್ತಾರೆ, ಬಟ್ ಪ್ರಕರಣಗಳನ್ನ ಪಾರ್ಟಿಗಳೇ ತೀರ್ಮಾನ ಮಾಡ್ತವೆ. ಈ ನಿಟ್ಟಿನಲ್ಲಿ ಇವತ್ತು ಬಹಳ ಒಂದು ಪ್ರಾಮುಖ್ಯವಾದ ಯೋಜನೆಯನ್ನ ಮಾನ್ಯ ಸುಪ್ರೀಂ ಕೋರ್ಟ್ನವ್ರು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲ ಕೂಡ ಸಹಕಾರವನ್ನು ನೀಡಿ, ಯಾಕಂದ್ರೆ ತಮ್ಮ ಸಹಕಾರದಿಂದನೇ ನಮಗೆ ಎಷ್ಟೋ ವ್ಯಾಜ್ಯಗಳು ಇದಾಗುತ್ತೆ. ಯಾಕಂದ್ರೆ ಜನರ ಮೂಲೆಗೂ ತಲುಪಿದಾಗ ಇಂತಹ ಒಂದು ವಿಷಯಗಳು ಮುಂದೆ ಬರ್ತಾರೆ. ಆಮೇಲೆ ಆ ಲಿಸ್ಟಲ್ಲಿ ಇಲ್ಲದೇ ಇದ್ರೂ ಕೂಡ ನಮಗೊಂದು ಇದನ್ನು ಕೊಟ್ಟಿದ್ದಾರೆ, ಲಿಂಕ್. ಅಲ್ಲಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಮ್ಮ ಹೆಸರು ಎಲ್ಲ ಹಾಕಿದ್ರೆ ನಾವು ಕೂಡ ಭಾಗಿಯಾಗ್ಬೋದು. ಫಾರ್ ಎಕ್ಸಾಂಪಲ್ ನಂದು ಕೇಸ್ ಇದೆ, ಬಟ್ ಆ ಲಿಸ್ಟಲ್ಲಿ ಇಲ್ಲಪ್ಪ ನನ್ನ ಹೆಸರು, ನಂದು ಕೂಡ ರಾಜಿ ಮುಖಾಂತರ ಮುಗಿಯುತ್ತೆ ಕೇಸು ಮಧ್ಯಸ್ಥಿಕೆಂದಾಗ, ಅವರು ಡೈರೆಕ್ಟ್ ಲಿಂಕ್ ಇದನ್ನು ಮಾಡಿಬಿಟ್ಟು ವೆಬ್ಸೈಟ್ ಹೋಗಿ ಇದನ್ನು ಮಾಡಿಬಿಟ್ಟು, ಆ ವೆಬ್ಸೈಟ್ ಕೂಡ ನಿಮ್ಗೆ ಹೇಳ್ತೀನಿ ಅಡ್ರೆಸ್ಸು, ಅದನ್ನು ಬೇಕಾದ್ರೆ ತಾವು ಹಾಕ್ಕೊಳ್ಳಿ. ಆಮೇಲೆ ಇದು ನಾವು ಇಲ್ಲೆಲ್ಲ ರಾಜಿ ಸಂಧಾನಗಳನ್ನು ಎಲ್ಲ ಮಾಡಿ ಪಾರ್ಟಿಗಳನ್ನು ಕರೆಸಿ ಫೈನಲ್ ಅಗ್ರಿಮೆಂಟ್ ಮಾಡ್ತೀವಿ. ಅದನ್ನು 21, 22, 23 ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಈ ಅಗ್ರಿಮೆಂಟನ್ನು ನಾವು ಕಳಿಸ್ತೀವಿ. ಅಲ್ಲಿ ಕೂಡ ಪಾರ್ಟಿ ಹೋಗೋ ಅವಶ್ಯಕತೆ ಇಲ್ಲ, ಅವ್ರು ವಕೀಲರು ಇರ್ತಾರೆ, ಇವ್ರು ಇರ್ತಾರೆ, ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರಕರಣ ಮುಕ್ತಾಯ ಆಗುತ್ತೆ. ನಡೆಯೋದು 21, 22, 23 ಆಗಸ್ಟು. ಬಟ್ ಅಲ್ಲಿವರೆಗೆ ಏನಾಗ್ತವೆ, ನಮ್ಮ ಸಿಟ್ಟಿಂಗ್ಸ್ಗಳು ನಡೀತಾ ಇರ್ತವೆ. ಯಾಕಂದ್ರೆ ರಾಜೀವ್ ಒಮ್ಮೆನೆ ಇವತ್ತು ಬಂದರೆ ಇವತ್ತೇ ತೀರ್ಮಾನ ಆಗೋದಿಲ್ಲ, ಒಂದು 2-3 ಸಿಟ್ಟಿಂಗ್ಸ್ ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಡೇಟ್ ಕೊಡ್ತಾರೆ, ಮತ್ತು ಅವತ್ತು ಸ್ವಲ್ಪ ಕಡಿಮೆ ಆಗುತ್ತೆ, ಅವ್ರ ನಡುವಿನ ಒಂದು ಡಿಫ್ರೆನ್ಸ್ ವೈಷಮ್ಯ ಕಡಿಮೆ, ಮತ್ತು ಥರ್ಡ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಕೂಲ್ ಆಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇದ್ರ ಮುಖಾಂತರ ಎಲ್ಲ ಪ್ರಕರಣ ಮುಗಿಸ್ತಾರೆ. ಆಮೇಲೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಈಗಿರುವಂತಂದ್ರೆ ಈಗ ವೈವಾಹಿಕ ವ್ಯಾಜ್ಯಗಳು, ಗಂಡ ಹೆಂಡತಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ. ಆಮೇಲೆ MEC ಆಕ್ಸಿಡೆಂಟ್ ಕ್ಲೇಮ್ ಟ್ರಿಬ್ಯುನಲ್ಸ್ ಕ್ಲೇಮ್ಸ್ ಮಾಡಿರ್ತಾರೆ, ಪರಿಹಾರಗಳು, ಚೆಕ್ ಬೌನ್ಸ್ ಕೇಸಸ್, ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್, ಆಮೇಲೆ ಕ್ರಿಮಿನಲ್ ಕಂಪೌಂಡೇಬಲ್ ಕೇಸಸ್, ಆಮೇಲೆ ಲೇಬರ್ ಲಾ, ಇಂಥವು ಯಾವ ರಾಜ್ಯ ಆಗ್ಬೋದಂತ ಏನು ಪ್ರಕರಣಗಳಿವೆಲ್ಲ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ನವರೇ ಅವನ್ನ ಗುರುತಿಸಿ ನಮ್ಗೆ ಕಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ನೋಟಿಸ್ಗಳನ್ನು ನೀಡಿ ಪಾರ್ಟಿಗಳನ್ನ ಬರಮಾಡಿಕೊಂಡು ಈ ರಾಜಿ ಸಂಧಾನದ ಮುಖಾಂತರ ಎಲ್ಲ ಪ್ರಕರಣಗಳನ್ನು ನಾವು ಮಾಡ್ತಾ ಇದ್ವಿ. ಆಮೇಲೆ ವಾಲಂಟರಿಯಾಗಿ ನಿಮ್ದು ಇದು ಬಂದಿದೆ, ನೀವು ನಾವು ಬರಲೇಬೇಕು, ಬಂದು ನಮ್ಮ ಮುಂದೆ ಹಾಜರಾಗಬೇಕು ಅಂತ ಇಲ್ಲ, ಹೀಗಿದೆ ಬನ್ನಿ ಅಂತ ನಾವು ಕೇಳ್ತೀವಿ ಅವ್ರನ್ನ, ನಿಮ್ಮ ರಾಜಿ ಸಂಧಾನದ ಮುಖಾಂತರ ಮುಗಿಸ್ತೀವಿ. ಪಾರ್ಟಿಗಳು ಒಮ್ಮೆ ನೋಡ್ತಾರೆ ನಮ್ಗೆ ಇಷ್ಟ ಇಲ್ಲ ಅಂತಲೂ ಹೇಳ್ಬೋದು, ತಿಳಿಸಿ ಹೇಳ್ತೀವಿ ಈ ರೀತಿ ಅಂತ. ಇಲ್ಲಾಂದರೆ ಆಯ್ತಪ್ಪ ಅಂತ ಹೇಳ್ತೀವಿ, ಯಾಕಂದರೆ ಅವರು ಮನಸ್ಫೂರ್ತಿಯಾಗಿಯೇ ಬರಬೇಕು, ಯಾವುದೇ ಒತ್ತಾಯ ಇರಲಿಕ್ಕೆ ಕೂಡ. ಯಾಕಂದರೆ ವಾಲಂಟರಿಯಾಗಿ ಬಂದು ತಮ್ಮ ಪ್ರಕರಣಗಳನ್ನ ಮುಕ್ತಾಯ ಮಾಡಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸದಾವಕಾಶವನ್ನು ಸರ್ವೋಚ್ಚ ನ್ಯಾಯಾಲಯದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದಾಗೆ ಹೈಕೋರ್ಟು, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ ಎಲ್ಲ ಕಡೆ ಈ ಒಂದು ಕ್ಯಾಂಪೇನ್ ನಡೆಯುತ್ತೆ. ಆಮೇಲೆ ಈಗಾಗಲೇ ಹೇಳಿದಾಗ ಫಿಸಿಕಲಿನೂ ಬರ್ಬೋದು ಅಥವಾ ವರ್ಚುವಲಿನೂ ಕೂಡ ಹಾಜರಾಗ್ಬೋದು. ಹಾಗಾಗಿ ಎಲ್ಲೇ ಇದ್ರೂ ಕೂಡ, ಹೊರದೇಶದಲ್ಲಿದ್ದರೂ ಕೂಡ ವರ್ಚುವಲಿ ಹಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಮೀಡಿಯೇಷನ್. ಆಮೇಲೆ ಮೀಡಿಯೇಷನಲ್ಲಿ ಅವ್ರಿಗೆ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಮತ್ತೆ ಹೆಂಗೂ ಕೇಸ್ ಇದ್ದೇ ಇರುತ್ತೆ, ಅದು ನಡೆಯುತ್ತೆ. ಮುಖ್ಯವಾಗಿ ಅಂತಂದರೆ ಪಾರ್ಟಿಗಳು ಈಗ ಹೇಳಿದ್ನಲ್ಲ, ಈಗೋ ಇಂಥ ಒಂದು ಇಬ್ಬರು ಕೂಡ ಮುಖಾಮುಖಿ ನಾವು ಕೂಡಿಸಿದಾಗ ಎಷ್ಟೋ ನಾವು ನಮ್ಮ ಡಿಫ್ರೆನ್ಸಸ್ನ ಕಡಿಮೆ ನಾವೇ ಮಾಡ್ಕೊಳ್ತೀವಿ. ಒಬ್ರಿಗೊಬ್ರು ಪರಸ್ಪರ ಮಾತನಾಡ್ತಾ ಇರೋದಿಲ್ಲ, ನಾವು ಅಂತ ಸಿಟ್ಟಲ್ಲಿರ್ತೀವಿ. ಅಕ್ಕಪಕ್ಕ ಕೂಡಿಸ್ಕೊಂಡು ಮಾತಾಡಕ್ಬಿಟ್ರೆ ಎಷ್ಟೋ ಕಡಿಮೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪಾರ್ಟಿಗಳನ್ನ ಬರಮಾಡಿಕೊಂಡು ಅವರಿಗೆ ಒಂದು ಫೆಸಿಲಿಟೇಟರ್ ಏನು ನಮ್ಮ ಮೀಡಿಯೇಟರ್ಸ್ ಇದಾರಲ್ಲ ಅದನ್ನು ಮಾಡಿಕೊಟ್ಟಾಗ ಅವರವರೇ ಮಾತಾಡಿಕೊಂಡು ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಏನು ಪ್ರಕರಣಗಳಿವೆ ಈಗಾಗಲೇ ನಮ್ಮ ಲಿಸ್ಟಲ್ಲಿದ್ವಿ ಅಥವಾ ಲಿಸ್ಟಲ್ಲಿ ಇರಲ್ಲದೇ ಇರೋರು ಅವರು ಕೂಡ ಭಾಗವಹಿಸಿ ತಮ್ಮ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಳ್ಬೇಕು. ಮತ್ತು ತಮ್ಮ ಫ್ಯಾಮಿಲಿ ಆಯಿತು, ಮೆಂಟಲ್ ಪೀಸ್ ಸಿಗುತ್ತೆ, ಸಮಾಜದಲ್ಲೂ ಕೂಡ ಬದಲಾವಣೆಗಳಾಗ್ತವೆ. ಯಾಕಂದರೆ ಮನುಷ್ಯರ ನಡುವೆ ಈಗ ವ್ಯಾಜ್ಯಗಳಿದ್ದಾಗ ಆಟೋಮೆಟಿಕಲಿ ಅದು ಸಮಾಜನೇ ಅಲ್ಲ, ಸಮಾಜ ಅನ್ನೋದು ಜನರಿಂದ ಕೂಡಿರೋದು. ಸೊ ವ್ಯಾಜ್ಯಗಳು ಕಡಿಮೆ ಆದರೆ ಸಮಾಜ ಕೂಡ ಶಾಂತಿಯಿಂದ ಇರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ತಾವೆಲ್ಲರೂ ಇವತ್ತು ನಾವು ನಮ್ಮ ಕರೆಗೆ ಒಟ್ಟು ಎಲ್ಲ ಬಂದ್ರಿ, ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಸಮಾಜ ಒಂದು ಬದಲಾವಣೆಯಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಈಗ ನಾವು ಮೊಬೈಲ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದನ್ನು ಮಾಡ್ತೀವಿ, ಬಟ್ ಪ್ರಿಂಟ್ ಮೀಡಿಯಾ ಎಸ್ಪೆಷಲಿ, ಆಮೇಲೆ ನಮ್ಮದು ನ್ಯೂಸ್ ಚಾನಲ್ಸ್, ಎಲೆಕ್ಟ್ರಾನಿಕ್ ಮೀಡಿಯಾ, ಏನು ಮೀಡಿಯಾದವರು ಅಂಥ ವಿಷಯಗಳನ್ನು ಜನರಿಗೆ ಇದನ್ನು ಮಾಡೋದಾಗಲಿ ಅಥವಾ ಸಮಾಜದಲ್ಲಿ ಏನೋ ಒಂದಿಷ್ಟು ಅಪನಂಬಿಕೆಗಳು, ಮೂಢನಂಬಿಕೆಗಳು ಅವ್ನು ಕಡಿಮೆ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಬಳ್ಳಾರಿಯಲ್ಲಿನೇ ಈಗ ಪೋಕ್ಸೋ ಪ್ರಕರಣ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಎಷ್ಟೋ ನಾವು ಸುದ್ದಿಗಳಿಂದ ಕಡಿಮೆ ಆಗಿವೆ, ಅವೇರ್ನೆಸ್ ಕೊಡ್ತಾ ಇದ್ದಾರೆ ಪತ್ರಿಕಾ ಮಿತ್ರರು. ಸೊ ಆ ನಿಟ್ಟಿನಲ್ಲಿ ಇದನ್ನು ಕೂಡ ಪ್ರತಿಯೊಬ್ಬರಿಗೂ ಇದು ಏನಾಗ್ತಂದರೆ ಅವ್ರು ತಲುಪಿದ್ರೆ, ಅವ್ರ ಪ್ರಕರಣಗಳಿದ್ದರೆ ಅವ್ರು ಬಂದು ಇಲ್ಲಿ ನಮ್ಮ ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ತಾಲೂಕು ಕಾನೂನು ಸೇವಾ ಸಮಿತಿಗಳಿರ್ಬೋದು, ಅಲ್ಲಿ ಬಂದು ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಅಂತ ಕೇಳಕ್ಕೆ ಇಚ್ಛಪಡ್ತೀನಿ.
ಆಮೇಲೆ ತಾವೆಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಇದೇ ಸಹಕಾರವನ್ನು ತಾವು ಮುಂದುವರಿಸಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೂಡ ಕೇಳಕ್ಕೆ ಇಚ್ಛೆ